ಇದು ಭಾರತ್ ಬಂದ ನ್ಯೂಸ್ 18 ಮೆಗಾ ಕವರೇಜ್ ಬೆಳಗ್ಗೆ 6 ಗಂಟೆಯಿಂದ ನಿರಂತರವಾಗಿ ಕ್ಷಣ ಕ್ಷಣದ ಮಾಹಿತಿಯನ್ನ ಬಂದ್ಗೆ ಸಂಬಂಧಪಟ್ಟಂತೆ ನಿಮಗೆ ಕೊಡ್ತಾ ಇದ್ದೀವಿ. 6 ಗಂಟೆಯಿಂದಾನೇ ನಮ್ಮ ರಿಪೋರ್ಟರ್ಸ್ ಫೀಲ್ಡ್ ಗೆ ಇಳಿದಿದ್ದಾರೆ, ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ. ಯಾವ ಜಿಲ್ಲೆಗಳಲ್ಲಿ ಸದ್ಯಕ್ಕೆ ಸಿಚುವೇಶನ್ ಹೇಗಿದೆ ಅನ್ನೋ ಮಾಹಿತಿಯನ್ನ ನಾವು ನಿಮಗೆ ಈಗ ಕೊಡ್ತಾ ಹೋಗ್ತೀವಿ. ಉತ್ತರ ಕರ್ನಾಟಕದಲ್ಲಿ ಭಾರತ್ ಬಂದ್ ಬಿಸಿ ನಿಧಾನವಾಗಿ ಏರ್ತಾ ಇದೆ. ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇವೆ. ಬಸ್ ನಿಲ್ದಾಣದ ಎದುರು ಪ್ರತಿಭಟನೆಯನ್ನ ಕೂಡ ಕಾರ್ಮಿಕ ಸಂಘಟನೆಗಳು ಮಾಡ್ತಾ ಇವೆ. ಇನ್ನು ಯಾದಗಿರಿಯಲ್ಲೂ ಕೂಡ ಬಂದ್ನ ಬಿಸಿ ಶುರುವಾಗಿದೆ. ಯಾದಗಿರಿಯಲ್ಲಿ ಬಸ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಖಾಸಗಿ ವಾಹನಗಳ ಮೊರೆ ಹೋಗಿದ್ದಾರೆ ಪ್ರಯಾಣಿಕರು ಅನಿವಾರ್ಯವಾಗಿ. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ಚಾಲಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗಿದೆ. ಇನ್ನು ವಿಜಯಪುರದಲ್ಲಿ ಬಸ್ ಸಂಚಾರ ಬಂದ್ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಸದ್ಯಕ್ಕೆ ಈ ರೀತಿಯಾದಂತಹ ದೃಶ್ಯಾವಳಿಗಳು ಕಂಡು ಬರ್ತಾ ಇರೋದು. ಕೆಲವೊಂದು ಕಡೆ ಪ್ರತಿಭಟನೆ ಆಗ್ತಿದೆ, ಕೆಲವೊಂದಷ್ಟು ಕಡೆ ಬಸ್ ಸ್ಟ್ಯಾಂಡ್ ನಲ್ಲಿ ಜನ ಕಾಯ್ತಿದ್ದಾರೆ, ಬಸ್ಗಳು ಬರ್ತಾ ಇಲ್ಲ. ಅದೇ ರೀತಿ ಕೆಎಸ್ಆರ್ಟಿಸಿ ಬಸ್ನ ಸಂಚಾರ ಬಹುತೇಕ ಕಡೆ ಈಗ ಬಂದ್ ಆಗಿದೆ ಅನ್ನೋ ಅಪ್ಡೇಟ್ ನಮಗೆ ಉತ್ತರ ಕರ್ನಾಟಕದಿಂದ ಸಿಗ್ತಾ ಇರೋದು. ಖಾಸಗಿ ವಾಹನಗಳನ್ನ ಡಿಪೆಂಡ್ ಆಗ್ತಿದ್ದಾರೆ ಜನ. ಅದರ ಜೊತೆಗೆ ಆಟೋ ಮತ್ತು ಕಾರ್ನವರು, ಟ್ಯಾಕ್ಸಿ ಅವರು ಸ್ವಲ್ಪ ದುಪ್ಪಟ್ಟಾಗಿ ಅಲ್ಲಿ ಫೇರ್ ಗಳನ್ನ ಪಡೀತಿದ್ದಾರೆ ಅನ್ನೋ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಆ ಮೂಲಕ ಉತ್ತರ ಕರ್ನಾಟಕ ಒಂದ್ ರೀತಿಯಾಗಿ ಯಶಸ್ವಿಯಾಗಿ ಈ ಒಂದು ಬಂದ್ಗೆ ತನ್ನ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಲ್ಲಿ ಸಂಘಟನೆಗಳು ಅಲ್ಲಿ ಪ್ರತಿಭಟನೆ ಆರಂಭ ಮಾಡಿದಾವೆ. ಸದ್ಯಕ್ಕೆ ಬೇರೆ ಬೇರೆ ಕಡೆ ನೋಡ್ತಾ ಇದ್ರಿ, ಯಾದಗಿರಿ, ಅದೇ ರೀತಿಯಾಗಿ ಕಲಬುರಗಿ, ವಿಜಯಪುರ, ಹುಬ್ಬಳ್ಳಿ ಎಲ್ಲಾ ಕಡೆ ಈಗ ನಿಧಾನವಾಗಿ ಕೆಎಸ್ಆರ್ಟಿಸಿ ಸಂಚಾರ ಸ್ಥಗಿತವಾಗ್ತಾ ಇದೆ. ಖಾಸಗಿ ಬಸ್ಗಳು ಓಡಾಟವನ್ನ ಹೆಚ್ಚು ಮಾಡ್ತಿದ್ದಾವೆ. ಹಾಗಾಗಿ ಜನ ಯಾರ್ಯಾರು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇದ್ದಾರೋ ಅವರು ಇನ್ಫಾರ್ಮೇಶನ್ ಗೊತ್ತಾದ್ಮೇಲೆ ನಿಧಾನಕ್ಕೆ ಏನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಗಳಿದಾವೆ ಆ ಕಡೆ ಹೆಜ್ಜೆ ಹಾಕ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಈಗ ಉತ್ತರ ಕರ್ನಾಟಕದಲ್ಲಿ ನಮ್ಗೆ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ನಿಧಾನವಾಗಿ ಯಶಸ್ವಿ ಆಗ್ತಾ ಇದೆ. ಈಗ ಪ್ರತಿಭಟನೆ ನೋಡ್ತಾ ಇದ್ರಿ ಎಲ್ಲೆಲ್ಲಿ ಆಗ್ತಿದೆ ಅಂತ. AUTUC ಇಂದ ಅವರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೀಗ ಕಲಬುರಗಿಯಿಂದ ಶಿವರಾಮ್ ಸುಂಡಿ ನೇರ ಸಂಪರ್ಕದಲ್ಲಿದ್ದಾರೆ. ಸದ್ಯಕ್ಕೆ ಹೇಗಿದೆ ಶಿವರಾಮ್, ಅಲ್ಲಿ ಸದ್ಯಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳು ಓಡಾಡ್ತಿದಾವ? ಕೆಲವೊಂದ್ ಕಡೆ ನೋಡ್ತಾ ಇದ್ವಿ ನಾವು ಖಾಸಗಿ ಬಸ್ಗಳೇ ಹೆಚ್ಚಾಗಿ ಓಡಾಡ್ತಿದ್ವು, ಇಲ್ಲಿ ಹೇಗಿದೆ ಅಂತ? ಅವಿನಾಶ್, ಬೆಳಿಗ್ಗೆಯಿಂದಲೇ ಸಾರಿಗೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಅಂತ ಹೇಳ್ಬೋದು. ನಾವೀಗ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಬಸ್ ನಿಲ್ದಾಣದಲ್ಲಿ ನಿತ್ಯ ನೂರಾರು ಬಸ್ಗಳು ಇರ್ತಿದ್ವು. ಆದ್ರೆ ಇವತ್ತು ಒಂದೂ ಬಸ್ ಸಹ ಇಲ್ಲ. ಬಸ್ಗಳಿಲ್ಲದೆ ಬಸ್ ನಿಲ್ದಾಣ ಬಿಕೋ ಅಂತ ಇದೆ. ಆದ್ರೆ ಬಸ್ಗಳಿಲ್ಲದೆ ಇರೋದ್ರಿಂದಾಗಿ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗ್ಗೆಯಿಂದಲೇ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಆಟೋ ಸಂಚಾರ ಸಹ ವಿರಳವಾಗಿದೆ. ಇದನ್ನು ಬಿಟ್ಟರೆ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆ ಘೋಷಣೆ ಮಾಡಲಾಗಿದೆ. ಅಂಗಡಿ ಮುಗ್ಗಟ್ಟುಗಳನ್ನು ಕೆಲವೊಂದು ಕಡೆ ಮುಚ್ಚಲಾಗಿದೆ, ಕೆಲವೊಂದು ಕಡೆ ತೆಗೆಯಲಾಗಿದೆ. ಇವತ್ತೇನು ಅಖಿಲ ಭಾರತ ಬಂದ್ ಕರೆ ಬೆಂಬಲಿಸಿ ಇವತ್ತೇನಂದ್ರೆ ರಸ್ತೆ ತಡೆ ಮಾಡಲಾಗ್ತಾ ಇದೆ. ನಾವೀಗ ಕೇಂದ್ರ ಬಸ್ ನಿಲ್ದಾಣದ ಎದುರು ಎಡಪಕ್ಷಗಳು ಮತ್ತು ರೈತ ಸಂಘಟನೆಗಳು, AITC, ಕಾರ್ಮಿಕ ಸಂಘಟನೆಗಳು, ಮೊದಲ ಸಂಘಟನೆಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾವೆ. ನೀವು ನೋಡ್ತಾ ಇರ್ಬೋದು, ಪ್ರತಿಭಟನೆ ಮಾಡ್ತಾ ಇದ್ದ ಮಾರುತಿ ಮಾನಪಡೆ ಮೊದಲಾದ ಸಂಘಟಕರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸ್ತಾ ಇದೆ ಕೇಂದ್ರ ಸರ್ಕಾರ. ಆ ಕಾರ್ಮಿಕ ವಿರೋಧಿ ನೀತಿ ಕೈ ಬಿಡಬೇಕು ಮತ್ತು ಜನ ವಿರೋಧಿ ನೀತಿ ಕೈ ಬಿಡಬೇಕು ಅನ್ನೋದು ಮುಖ್ಯ ಬೇಡಿಕೆಯಾಗಿದೆ. ನಾವೀಗ ಕೆಲವೊಂದು ಹೋರಾಟಗಾರನ ಮಾತಾಡ್ಸೋಣ. ಇಲ್ಲಿ ಏನೆಲ್ಲ ಬೇಡಿಕೆ ಇದೆ ಅಂತೇಳಿ. ಇವತ್ತು ಮುಖ್ಯ ಬೇಡಿಕೆ ಏನಿದೆ ಸರ್ ನಿಮ್ದು? ಸರ್, ಈ ಪ್ರದೇಶದಲ್ಲಿ ವಿಶೇಷವಾಗಿ ಹೈದರಾಬಾದ್, ಕರ್ನಾಟಕ, ಬಿಜಾಪುರ ಒಳಗೊಂಡಂತೆ ತೊಗರಿ ಬೆಳೆಯನ್ನು ಬೆಳಿತೀವಿ. ಇಂಪೋರ್ಟ್ನಿಂದ ಬೆಲೆ ಕುಸಿತ ಆಗಿದೆ, ರೈತರ ಆತ್ಮಹತ್ಯೆಗೊಳಗಾಗ್ತಿದ್ದಾರೆ, ತೊಂದರೆಗೀಡಾಗಿದೆ, ಇಂಡಸ್ಟ್ರಿ ಉದ್ದಿಮೆ ಎಲ್ಲ ಹಾಳಾಗಿದೆ, ರೈತರು ಹಾಳಾಗ್ತಾ ಇದ್ದಾರೆ. ಇದನ್ನು ಇಂಪೋರ್ಟನ್ನು ನಿಲ್ಲಿಸ್ರಿ ಅನ್ನೋದು ಒಂದು ಮುಖ್ಯವಾದಂಥ ಬೇಡಿಕೆ. ಇದು ಎಲ್ಲದರ ಜೊತೆಗೆ ನಮ್ಮ ಪ್ರದೇಶದಲ್ಲಿರ್ತಕ್ಕಂಥ ಇಡೀ ದೇಶದಾದ್ಯಂತ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ರೈತರಿಗೆ ಮತ್ತು ಕಾರ್ಮಿಕರಿಗೆ 5,000 ರೂಪಾಯಿ ಪೆನ್ಷನ್ ಕೊಡಬೇಕು ಅನ್ನೋದಿದೆ. ಈ ಎಲ್ಲ ಬೇಡಿಕೆಗಳ ಜೊತೆಯಲ್ಲಿ ನಮ್ಮ ಮುಖ್ಯವಾದಂಥ ಇನ್ನೊಂದು
64 ಕಾರ್ಮಿಕ ಕಾಯ್ದೆಗಳನ್ನು ಇವತ್ತು ರದ್ದು ಮಾಡ್ತಾ ಇದ್ದಾರೆ. ಆ ರದ್ದು ಮಾಡಿ ಇವತ್ತು ಕಾರ್ಪೊರೇಟ್ ಪರವಾದಂಥ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಎಲ್ಲರಿಗೂ 18,000 ರೂಪಾಯಿ ವೇತನ ಆಗಬೇಕು. ಅಂಗನವಾಡಿ, ಅಕ್ಷರದಾಸೋಗ, ಆಶಾದಂತ ಇದ್ದವರಿಗೆ ಆಗ್ಬೇಕನ್ನೋದು ಈ ಪ್ರಮುಖ ಬೇಡಿಕೆಗಳಿಗೆ ಒತ್ತಾಯಿಸಿ ಇವತ್ತು ರಾಷ್ಟ್ರವ್ಯಾಪಿ ಮುಷ್ಕರದಂಗ ಗುಲ್ಬರ್ಗದಲ್ಲಿ ಮುಷ್ಕರ ನಡೆಸ್ತಾರೆ. ಇದು ಅವಿನಾಶ್, ಇದು ಹೋರಾಟಗಾರರ ಹೇಳಿಕೆಯಾಗಿದೆ. ಒಟ್ಟಾರೆ ಇವತ್ತೇನು ಅಖಿಲ ಭಾರತ ಮುಷ್ಕರ ಬೆಂಬಲಿಸಿ ಹೋರಾಟಗಳು ನಡೀತಾ ಇದ್ದಾವೆ ಮತ್ತು ನಾಳೆವರೆಗೂ ಸಹ ಈ ಹೋರಾಟ ಮುಂದುವರಿಯಲಿದೆ ಅಂತ ಹೋರಾಟಗಾರರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಶಿವರಾಮ ಸುಂಡಿ ಮಾಹಿತಿಗಾಗಿ. ಬೆಳಗ್ಗೆ 6 ಗಂಟೆಯಿಂದ ನಿರಂತರವಾಗಿ ನಮ್ಮ ರಿಪೋರ್ಟರ್ಸ್ ಫೀಲ್ಡ್ಗೆ ಇಳಿದು ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಉತ್ತರ ಕರ್ನಾಟಕ ಭಾಗದಲ್ಲಿ ಬನ್ನ ಬಿಸಿ ಜೋರಾಗಿ ತಟ್ತಾ ಇದೆ. ಆದ್ರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅಷ್ಟೊಂದು ಬನ್ನ ಬಿಸಿ ತಟ್ತಾ ಇಲ್ಲ. ವಿವಿಧ ಬೇಡಿಕೆಗಳನ್ನ ಸರಿಸುಮಾರು 12 ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ವಿವಿಧ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಕರೆಯನ್ನ ಕೊಟ್ಟಿರೋದು. ಅದು 2 ದಿನಗಳ ಕಾಲ, ಅಂದ್ರೆ 48 ಗಂಟೆಗಳ ಕಾಲ ಇಡೀ ಭಾರತ ದೇಶ ಸ್ತಬ್ಧವಾಗುತ್ತೆ. ನಮ್ಮ ರಾಜ್ಯದಲ್ಲೂ ಕೂಡ ಬಂದ್ನ ಬಿಸಿ ಟೈಮ್ ಕಳೆದಂತೆ ಏರ್ತಾ ಹೋಗ್ತಾ ಇದೆ. ಇನ್ನು ಕೊಪ್ಪಳ ಬಂದ್ ಬಿಸಿ ಜೋರಾಗಿ ತಟ್ತಾ ಇದೆ. ಕೊಪ್ಪಳ ಡಿಸ್ಟ್ರಿಕ್ಟ್ ನಲ್ಲಿ ಸಾರಿಗೆ ಬಸ್ಗಳು ನಿಲ್ದಾಣದಲ್ಲೇ ನಿಂತುಕೊಂಡಿವೆ. ನಮ್ಮ ಪ್ರತಿನಿಧಿ ಬಸವರಾಜ್ ಕುರುಗಲ್ ವಾಕ್ ಥ್ರೂ ಮಾಡಿದ್ದಾರೆ. ಕಾರ್ಮಿಕ ಸಂಘಟನೆಗಳು 2 ದಿನಗಳ ಭಾರತ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಈ ಕೊಪ್ಪಳದಲ್ಲಿ ಈ ಭಾರತ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತಲೇ ಹೇಳ್ಬೋದು. ನಾವೀಗ ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿದ್ದೀವಿ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ದೂರದ ಊರುಗಳಿಂದ ಬಂದಿರುವಂಥ ಎಲ್ಲ ಬಸ್ಗಳನ್ನು ಇಲ್ಲೇ ನಿಲ್ಲಿಸಲಾಗ್ತಾ ಇದೆ. ಈಗಾಗಲೇ ಕೊಪ್ಪಳದ ಡಿಪೋದಿಂದ ಯಾವುದೇ ಬಸ್ಗಳು ಕೂಡ ಹೊರ ಬರ್ತಾ ಇಲ್ಲ. ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಗಳು ರಜೆ ಘೋಷಣೆ ಮಾಡಿರೋದ್ರಿಂದ ವಿದ್ಯಾರ್ಥಿಗಳ ಸಂಖ್ಯೆನೂ ಕೂಡ ತುಂಬ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಬೆಳಗ್ಗೆ ಬಸ್ ನಿಲ್ದಾಣಕ್ಕೆ ಬಂದು ಬಸ್ ಇಲ್ಲದೇ ಇರೋದ್ರಿಂದ ಮತ್ತೆ ಮನೆಗೆ ಹೋಗಿದ್ದಾರೆ. ಈಗಾಗಲೇ ಹಲವಾರು ಕಾರ್ಮಿಕ ಸಂಘಟನೆಗಳು ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇವೆ. ವಿವಿಧೆಡೆ ಮೆರವಣಿಗೆಯನ್ನು ನಡೆಸಿ ಭಾರತ ಬಂದ್ಗೆ ಸಹಕಾರ ನೀಡುವಂತೆ ಕೋರ್ತಾ ಇವೆ. ಒಟ್ಟಾರೆ ಕೊಪ್ಪಳದಲ್ಲಿ ಭಾರತ ಬಂದ್ಗೆ ಬೆಳಗ್ಗೆಯಿಂದನೇ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ಬೋದು. ಬಸವರಾಜ್ ಕರುಗಲ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ಕೊಪ್ಪಳದಲ್ಲಿ ಯಾವ ರೀತಿಯಾಗಿದೆ ನಮ್ಮ ಪ್ರತಿನಿಧಿ ಅದರ ಬಗ್ಗೆ ಹೇಳಿದ್ರು. ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಅಲ್ಲಿ ಒಂದು ರೀತಿಯಾಗಿ ಪ್ರತಿಕ್ರಿಯೆ ಬಹಳ ನೀರಸವಾಗಿದೆ ಅಂತ. ಹಳೆ ಮೈಸೂರು ಭಾಗದಲ್ಲಿ ಯಾವ್ಯಾವ ಜಿಲ್ಲೆಗಳಿದಾವೆ, ಅದರಲ್ಲೂ ಹಾಸನದಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಿಸಿಲ್ಲ. ಅಲ್ಲಿ ಸದ್ಯಕ್ಕೆ ಭಾರತ್ ಬಂದ್ಗೆ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಎಂದಿನಂತೆ ಆಟೋ ಬಸ್ಗಳ ಸಂಚಾರ ಇದೆ. ಹಳೆ ಮೈಸೂರು ಭಾಗದಲ್ಲಿ ಇದೀಗ ಇವತ್ತಿನ ಭಾರತ್ ಬಂದ್ ಏನಿದೆ ಅದಕ್ಕೆ ನೀರಸವಾದಂತಹ ಪ್ರತಿಕ್ರಿಯೆ ಸಿಗ್ತಾ ಇರೋದು. ಹಾಸನದಲ್ಲಿ ಶಾಲಾ ಕಾಲೇಜುಗಳಿಗೆ ಕೂಡ ರಜೆ ಇಲ್ಲ ಅಂತ ಗೊತ್ತಾಗ್ತದೆ. ಹಾಸನದಲ್ಲಿ ಖಾಸಗಿ ಬಸ್ಗಳ ಸಂಚಾರಕ್ಕೆ ಯಾವುದೇ ರೀತಿಯಾದಂತ ಅಡ್ಡಿ ಇಲ್ಲ. ಎಂದಿನಂತೆ ಸಾಗಿದೆ ಆಟೋ ಲಾರಿಗಳ ಸಂಚಾರ. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಸದ್ಯ ಸರ್ಕಾರಿ ಬಸ್ಗಳ ಸಂಚಾರ ಮಾತ್ರ ಈಗ ಸ್ಥಗಿತವಾಗಿದೆ ಅನ್ನೋ ಒಂದು ಅಪ್ಡೇಟ್ ನಮಗೆ ಸಿಗ್ತಾ ಇರೋದು. ಆ ಮೂಲಕ ಒಂದ್ ಕಡೆ ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದ್ರೆ, ಕರಾವಳಿ ಮಲೆನಾಡಲ್ಲೂ ಕೂಡ ಒಂದ್ ರೀತಿ ಮಿಶ್ರವಾಗಿದೆ. ಆದ್ರೆ ಹಳೆ ಮೈಸೂರಿನಲ್ಲಿ ಸದ್ಯಕ್ಕೆ ಫುಲ್ ಡಲ್ ಹೊಡಿತಾ ಇದೆ ಇವತ್ತಿನ ಬಂದ್ ಅಂತ. ಆದ್ರೆ ದಿನಗಳಂತೆ ಈಗ ದಿನ ಮಧ್ಯಾಹ್ನ ಆಗ್ತಿದ್ದಂತೆ ನಂತರ ಸಂಜೆ ಆಗ್ಬೇಕಾದ್ರೆ ಜಾಸ್ತಿ ಆಗ್ಬೋದು ಏನೋ ಗೊತ್ತಿಲ್ಲ. ಆದ್ರೆ ರಾಮನಗರದಲ್ಲೂ ಕೂಡ ಭಾರತ್ ಬಂದ್ ಬಿಸಿ ಇಲ್ಲ. ಈ ರೀತಿಯಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿರುವಂತಹ ಯಾವ್ಯಾವ ಜಿಲ್ಲೆಗಳಿದಾವೋ ಅಲ್ಲಿ ನೀರಸ ಪ್ರತಿಕ್ರಿಯೆ ಇದೆ. ರಾಮನಗರ, ಅದೇ ರೀತಿಯಾಗಿ ಹಾಸನ, ಇನ್ನು ಮಂಡ್ಯ, ಅಲ್ಲೆಲ್ಲೋ ಕೂಡ ಈಗ ಭಾರತ್ ಬಂದ್ ಅಷ್ಟು ಕಾವನ್ನ ಪಡ್ಕೊಂಡಿಲ್ಲ. ನೀರಸವಾದಂತಹ ಪ್ರತಿಕ್ರಿಯೆ. ಈಗ ಪ್ರತ್ಯೇಕವಾಗಿ ನೀವು ಸೆಪರೇಟ್ ಆಗಿ ದೃಶ್ಯಗಳನ್ನ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಇವತ್ತು ರೆಸ್ಪಾನ್ಸ್ ಇದೆ ಅಂತ. ಮೈಸೂರು, ಮಡಿಕೇರಿ ಮತ್ತು ಕೋಲಾರ ಈ 3 ಕಡೆ ಕೂಡ ಒಂದ್ ರೀತಿಯಾಗಿ ನಾರ್ಮಲ್ ಇದೆ. ಕೋಲಾರ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ ಕಂಪೇರ್ ಟು ಮೈಸೂರು ಮತ್ತು ಮಡಿಕೇರಿ. ಒಂದಷ್ಟು ಬಸ್ಗಳನ್ನ ತಡೆಯೋದು ಆ ರೀತಿಯಾದಂಥದ್ದು ಆಯ್ತು ಬೆಳಗ್ಗೆ. ಆದ್ರೆ ಮೈಸೂರು ಮತ್ತು ಮಡಿಕೇರಿಯಲ್ಲಿ ಆಲ್ಮೋಸ್ಟ್ ಸರ್ಕಾರಿ ಬಸ್ ಒಂದಿಲ್ಲ. ಆದ್ರೆ ಉಳಿದಂತೆ ಎಲ್ಲವೂ ಕೂಡ ನಾರ್ಮಲ್ ಆಗಿ ಆಗ್ತಾ ಇದೆ. ಅದು ಈಗ ಮೈಸೂರು, ಮಡಿಕೇರಿ ಮತ್ತು ಕೋಲಾರದಲ್ಲಿ ಸದ್ಯಕ್ಕೆ ನಿಮ್ಗೆ ಸಿಕ್ಕಿ ಗೊತ್ತಾಗ್ತದೆ. ಈಗ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಬೆಳಗ್ಗಿನ ಜಾವ ನೋಡ್ತಾ ಇದ್ವಿ ಒಂದಷ್ಟು ಡಲ್ ಇತ್ತು, ಆದ್ರೆ ಇವಾಗ ಏನಾದ್ರೂ ಚುರುಕು ಪಡ್ಕೊಂಡಿದ್ಯಾ? ವಾಹನ ಸಂಚಾರ ಹೇಗಿದೆ? ಬಸ್ಗಳೇ ಹೇಗೆ ಓಡಾಡ್ತಿದಾವೆ ಅಂತಲ್ಲಿ?
ಖಂಡಿತ ಅವಿನಾಶ್, ಭಾರತ್ ಬಂದ್ ಮೈಸೂರು ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮೈಸೂರು ನಗರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ನೀರಸ ಪ್ರತಿಕ್ರಿಯೆ ಮೈಸೂರಿನಲ್ಲಿ ವ್ಯಕ್ತವಾಗಿದೆ. ನಾವೀಗ ಮೈಸೂರಿನ ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೇವೆ. ನೀವು ನೋಡಬಹುದು, ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ಎಂದಿನಂತೆ ಆರಂಭವಾಗಿದೆ, ದಿನನಿತ್ಯದಂತೆ ಸಂಚಾರ ಆರಂಭವಾಗಿದೆ. ಆದರೆ ಆಯಕಟ್ಟಿನ ಸ್ಥಳಗಳಲ್ಲಿ, ಅದರಲ್ಲೂ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸ್ ಬಂದೋಬಸ್ತನ್ನು ಹೆಚ್ಚಿಗೆ ಮಾಡಲಾಗಿದೆ. ಇಡೀ ಬಸ್ ನಿಲ್ದಾಣಕ್ಕೆ ಒಂದು ರೀತಿಯಾದ ಸೂಕ್ತವಾದಂತಹ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಆದರೆ ಇಡೀ ನಗರದಕ್ಕೆ ಎಲ್ಲೆಲ್ಲಿ ಬಸ್ಗಳು ಸಂಚಾರ ಆರಂಭವಾಗಬೇಕಿತ್ತು ಅಲ್ಲೆಲ್ಲವೂ ಸಹ ಆರಂಭವಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ವ್ಯತ್ಯಾಸ ಆಗಿಲ್ಲ. ರೈಲು ಸಂಚಾರ ಆರಂಭವಾಗಿದೆ, ಹಾಲು, ಪೇಪರ್ ಮತ್ತು ತರಕಾರಿಯೂ ಸಹ ಸಿಗ್ತಾ ಇದೆ. ಒಟ್ಟಾರೆ ಇಡೀ ಮೈಸೂರಿನಲ್ಲಿ ಈ ಭಾರತ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅವಿನಾಶ್, ಪುಟ್ಟಪ್ಪ, ಏನಾದ್ರೂ ಆಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಏನಾದ್ರೂ ಪ್ರತಿಭಟನಾಕಾರರು ಬಂದ್ರೆ ಏನಾದ್ರೂ ಯಶಸ್ವಿ ಆಗುವಂತಹ ಚಾನ್ಸಸ್ ಇದೆಯಾ? ಆತರ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದಾರ ಅಂತ ಮೈಸೂರಲ್ಲಿ? ಅವಿನಾಶ್, ಸದ್ಯಕ್ಕೆ ಬಂದಿರುವ ಮಾಹಿತಿಯ ಪ್ರಕಾರ ಮೈಸೂರಿನ ಎರಡು ಕಡೆ ಅಂದ್ರೆ ರಾಮಸ್ವಾಮಿ ವೃತ್ತ ಹಾಗೂ ಟೌನ್ ಹಾಲ್ ವೃತ್ತದಲ್ಲಿ ಎರಡು ಕಡೆ ಒಂದು ಸಾಂಕೇತಿಕವಾದಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಕಾರ್ಮಿಕ ಸಂಘಟನೆಯವರೆಲ್ಲರೂ ಸಹ ಒಂದು ಮೆರವಣಿಗೆಯನ್ನ ಹೊರಡ್ತಾರೆ ಮತ್ತು ಅಂಚೆ ಕಚೇರಿಯ ನೌಕರರು ಸಹ ಮೆರವಣಿಗೆ ಹೊರಡ್ತಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಪ್ರತಿಭಟನೆಯ ಮಾಹಿತಿಗಳು ಪೊಲೀಸರಿಗಾಗಿ ಆಗಲಿ ಮಾಧ್ಯಮಗಳಿಗಾಗಲಿ ಇಲ್ಲ. ಕೇವಲ ಬೆರಳೆಣಿಕೆಯ ಜನರಷ್ಟೇ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಡೀ ನಗರದ ಎಲ್ಲ ದಿನನಿತ್ಯದ ವಹಿವಾಟುಗಳು ಎಂದಿನಂತೆ ಇರೋದ್ರಿಂದ ಯಾವುದೇ ರೀತಿಯ ಬಣ್ಣ ಬಿಸಿ ಮೈಸೂರಿಗೆ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಅವಿನಾಶ್, ಧನ್ಯವಾದ ಪುಟ್ಟಪ್ಪ ಮಾಹಿತಿಗಾಗಿ. ಇನ್ನು ಮಲೆನಾಡು ಭಾಗದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಬಂದ್ ಬಿಸಿ ಕಾಣ್ತಾ ಇಲ್ಲ. ಬೆಳಿಗ್ಗೆಯಿಂದಲೂ ಕೂಡ ಎಂದಿನಂತೆ ವಾಹನಗಳು ಸಂಚಾರವನ್ನ ಆರಂಭ ಮಾಡಿದೆ. ಮಲೆನಾಡು ಭಾಗದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಂದಿನಂತೆ ವಾಹನಗಳು ಸಂಚಾರ ಶುರು ಮಾಡ್ಕೊಂಡಿವೆ. ಶಿವಮೊಗ್ಗದಲ್ಲಿ ಬಂದ್ ಬಿಸಿ ಕಾಣ್ತಾ ಇಲ್ಲ. ಇನ್ನು ಬೆಂಬಲ ಕೂಡ ಇಲ್ಲ ಶಿವಮೊಗ್ಗದಲ್ಲಿ ಬಂದ್ಗೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಆಟೋ, ಲಾರಿ, ಬಸ್ ಸಂಚಾರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿ ಆಗಿಲ್ಲ. ಹಾಗಾಗಿ ಒಂದ್ ಕಡೆ ಬಸ್ ಸಂಚಾರ ಎಂದಿನಂತೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಆಟೋ, ಲಾರಿ ಸಂಚಾರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿ ಆಗಿಲ್ಲ. ಫಸ್ಟ್ ಆಫ್ ಆಲ್ ಬಂದ್ಗೆ ಇಲ್ಲಿ ಬೆಂಬಲನೇ ವ್ಯಕ್ತವಾಗ್ತಾ ಇಲ್ಲ. ಹಾಗಾಗಿ ಮಲೆನಾಡು ಭಾಗದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರೋದು. ಅದರ ಜೊತೆಗೆ ಶಾಲಾ ಕಾಲೇಜ್ಗಳಿಗೂ ಕೂಡ ರಜೆ ಇಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಂದಿನಂತೆ ಸರ್ಕಾರಿ ಬಸ್ಗಳ ಸಂಚಾರ ಶುರುವಾಗಿದೆ. ಆಟೋ ಹಾಗೆಯೇ ಖಾಸಗಿ ವಾಹನಗಳ ಸಂಚಾರಕ್ಕೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿ ಆಗಿಲ್ಲ. ಹಾಗಾಗಿ ಓವರ್ ಆಲ್ ಮಲೆನಾಡು ಭಾಗದಲ್ಲಿ ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಮಲೆನಾಡಿನಲ್ಲಿ ನೋಡ್ತಾ ಇದ್ರಿ ಯಾವ ರೀತಿ ಆಗಿದೆ ಅಂತ. ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಎರಡು ಕಡೆ, ಚಿಕ್ಕಮಗಳೂರಿನ ಮುಖ್ಯ ರಸ್ತೆಗಳಲ್ಲಿ ಸದ್ಯಕ್ಕೆ ಎಲ್ಲ ಕೂಡ ನಾರ್ಮಲ್ ಆಗಿದೆ. ವಾಹನ ಸಂಚಾರ, ಪೇಪರ್ಗಳು ಕೂಡ ಬೆಳಗಿನ ಕೆಲಸವನ್ನ ಮಾಡ್ತಿದ್ದಾರೆ ಅವರು ಕೂಡ. ಆಲ್ಮೋಸ್ಟ್ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನಲ್ಲಿ ಸ್ವಲ್ಪ ರೆಸ್ಪಾನ್ಸ್ ಕಡಿಮೆ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಶಿವಮೊಗ್ಗದ ಪ್ರತಿನಿಧಿ ನಾಗರಾಜ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಯಾವ ರೀತಿ ಆಗಿದೆ ರೆಸ್ಪಾನ್ಸ್? ಏನಾದ್ರೂ ಪ್ರತಿಭಟನೆ ಕಂಡು ಬರ್ತಾ ಇದೆಯಾ ಅಲ್ಲಿ? ಅವಿನಾಶ್, ವಿವಿಧ ಸಂಘಟನೆಗಳು ಕರೆದಿರುವಂತಹ ಭಾರತ್ ಬಂದ್ಗೆ ಶಿವಮೊಗ್ಗದಲ್ಲಿ ಬೆಳಗಿನ ಜಾವ ನೀರಸವಾದ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಇಲ್ಲಿಯವರೆಗೂ ಸಹ ಎಲ್ಲಾ ವ್ಯವಸ್ಥೆಯನ್ನು ಪ್ರತಿನಿತ್ಯದಂತೆ ಸಂಚಾರ, ಬಸ್, ಖಾಸಗಿ ಬಸ್ ಇರ್ಬೋದು, ಕೆಎಸ್ಆರ್ಟಿಸಿ ಬಸ್ ಇರ್ಬೋದು, ಆಟೋಗಳ ಸಂಚಾರ ಎಂದಿನಂತೆ ಸಹ ಸಾಗಿದೆ. ಸಾರ್ವಜನಿಕರು ಸಹ ಎಂದಿನಂತೆ ತಮ್ಮ ಓಡಾಟ ಸಂಚಾರವನ್ನು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಇದುವರೆಗೂ ಯಾವುದೇ ಸಂಘಟನೆಗಳು ಇಲ್ಲಿ ಬಂದ್ಗೆ ನೇರವಾಗಿ ಕರೆ ನೀಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ನೀರಸವಾದ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಏನು ಬೆಳಗ್ಗೆ 10 ಗಂಟೆ ನಂತರ ಕೆಲವೊಂದು ಸಂಘಟನೆಗಳು ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಇದೆ. ಅದು ಬಿಟ್ರೆ ಪ್ರತಿನಿತ್ಯದಂತೆ ಎಂದಿನ ಜನಜೀವನ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಜೊತೆಗೆ ಏನು ಶಾಲಾ ಕಾಲೇಜುಗಳಿಗೂ ಸಹ ಯಾವುದೇ ರೀತಿಯ ರಜಾ ನೀಡಿಲ್ಲ. ಹೆಚ್ಚಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಾಗಿ ತಾಲೂಕು ಪ್ರದೇಶಗಳಲ್ಲಿ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆ ಇರುವುದರಿಂದ ಶಿವಮೊಗ್ಗ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘ ಸಹ ಬಂದ್ಗೆ ಬೆಂಬಲ ನೀಡಿಲ್ಲ. ಹೀಗಾಗಿ ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಇಲ್ಲದ ಹಿನ್ನೆಲೆಯಲ್ಲಿ ಏನು ಶಾಲಾ ಕಾಲೇಜುಗಳು ಸಹ ಏನು ಜಿಲ್ಲಾಧಿಕಾರಿಗಳು ಈ ರಜೆಯನ್ನ ಘೋಷಿಸಿಲ್ಲ. ಹೀಗಾಗಿ ಒಂದು ನೀರಸವಾದಂತಹ ಒಂದು ಕಂಡು ಬರ್ತಿದೆ. ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಇನ್ನು ಚಿಕ್ಕಮಗಳೂರಲ್ಲಿ ಭಾರತ್ ಬಂದ್ ನೀರಸವಾಗಿದೆ, ಯಾವುದೇ ಬೆಂಬಲ ಅಲ್ಲಿ ಇಲ್ಲ ಅನ್ನೋ ಮಾಹಿತಿ ಸಿಕ್ಕಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿಕ್ಕಮಗಳೂರು ರಿಪೋರ್ಟರ್ ವೀರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಚಿಕ್ಕಮಗಳೂರು ಭಾಗದಲ್ಲಿ ಅಂತ ಗೊತ್ತಾಗಿದೆ. ಹಾಗಾದ್ರೆ ಟೈಮ್ ಆದಂತೆ ಯಾವುದೇ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನ ಕೊಡೋದಿಲ್ವಾ? ಪ್ರತಿಭಟನೆಗಳು ನಡೆಯೋದಿಲ್ವಾ ಹಾಗಾದ್ರೆ ಚಿಕ್ಕಮಗಳೂರಲ್ಲಿ? ಶರ್ಮಿತಾ, ಏನು ವಿವಿಧ ಬೇಡಿಕೆಗಳನ್ನ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರೋ ಭಾರತ್ ಬಂದ್ಗೆ ಚಿಕ್ಕಮಗಳೂರಿನಲ್ಲಿ ಒಂದ್ ರೀತಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಅಂತ ಹೇಳ್ಬೋದು. ಏನು ಬೆಳಗಿಂದನೂ ಕೂಡ ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ಬೇರೆ ಬೇರೆ ಕಡೆಗಳಲ್ಲಿ ಸಂಚಾರ ಆರಂಭಿಸಿದರೆ ಪ್ರಯಾಣಿಕರು ಕೂಡ ಆ ಬಸ್ಗಳಲ್ಲಿ ಸಂಚಾರ ಮಾಡ್ತಿದ್ದಾರೆ. ಜೊತೆಗೆ ಆಟೋ ಸಂಘ ಮಾಲೀಕರು ಕೂಡ ಸಾಥ್ ನೀಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಚಿಕ್ಕಮಗಳೂರಿನಲ್ಲಿ ಯಾವುದೇ ಆಟೋಗಳು ಕೂಡ ಏನು ಎಂದಿನಂತೆ ಇವತ್ತು ಎಲ್ಲಾ ಆಟೋಗಳು ಕೂಡ ನಡೀತಾ ಇರುವಂತದ್ದು ಯಾವುದೇ ರೀತಿಯ ಸ್ತಬ್ಧ ಚಿತ್ರಣ ಕಾಣ್ತಾ ಇಲ್ಲ. ಎಂದಿನಂತೆ
ಚಿಕ್ಕಮಗಳೂರು ನಗರದಲ್ಲಿ ಆಗ್ಲೇ ಅಂಗಡಿ ಮುಂಗಟ್ಟುಗಳು ಕೂಡ ನಿಧಾನವಾಗಿ ತೆಗಿತಾ ಇದಾವೆ. ಜೊತೆಗೆ ಏನು ಸಾರ್ವಜನಿಕರು ಕೂಡ ಯಾವುದೇ ರೀತಿಯ ಬಂದ್ ಬಿಸಿ ಇಲ್ಲದ ಕಾರಣ ಎಂದಿನಂತೆ ಜನಜೀವನ ನಡೀತಾ ಇದೆ. ಜೊತೆಗೆ ಏನು ಇಲ್ಲಿ ವಿವಿಧ ಕಾರ್ಮಿಕರ ಸಂಘಟನೆಗಳು ಕರೆ ನೀಡಿದ್ರು, ಬಂದ್ಗೆ ಬೆಂಬಲ ಕೂಡ ಸೂಚಿಸಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಕಾರ್ಯಕರ್ತರಾಗ್ಲಿ ಬೇರೆ ಸಂಘಟನೆ ಕಾರ್ಯಕರ್ತರಾಗ್ಲಿ ಯಾವುದೇ ರೀತಿಯ ಬಂಧವನ್ನ ಏನು ಮುಚ್ಚಿಸುವಂತ ಕೆಲಸ ಆಗ್ಲಿ ಬಂದ್ ಮಾಡುವಂತ ಕೆಲಸ ಇಲ್ಲಿವರೆಗೂ ಕೂಡ ಯಾವುದೇ ಕಾರ್ಮಿಕ ಸಂಘಟನೆಗಳು ಮಾಡ್ತಾ ಇಲ್ಲ. ಆದ್ರೆ ಏನು ಎಂದಿನಂತೆ ಇವತ್ತು KSRTC ನೌಕರರು ಕೂಡ ಏನು ಬಸ್ ಸಂಚಾರ ಆರಂಭಿಸಿರುವಂತದ್ದು ಎಂದಿನಂತೆ ಕೆಲಸ ಕೂಡ ಮಾಡ್ತಿದ್ದಾರೆ. ಆದ್ರೆ ಏನು ಭಾರತ್ ಬಂದ್ ಬಿಸಿ ಚಿಕ್ಕಮಗಳೂರಿಗೆ ಒಂದ್ ರೀತಿಯಲ್ಲಿ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಎಂದಿನಂತೆ ಎಲ್ಲಾ ಸುಗಮವಾಗಿ ನಡೀತದೆ, ಯಾವುದೇ ಬಂದ್ ನಡೀತಿಲ್ಲ ಅಂತ ಹೇಳ್ಬೋದು. ಶರ್ಮಿತಾ.